ಮಂಗಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ವೇದದಲ್ಲಿ ಒಂದು ಮಾತು ಹೇಳ್ತಾರೆ, ವಿಶೇಷವಾದಂಥ ಒಂದು ಮಾತು ಪುರಾಣದಲ್ಲಿ, ವಿಷ್ಣು ಪುರಾಣದಲ್ಲಿ ಬರುತ್ತೆ. ಗಾಯಂತಿ ದೇವಾಃ ಕಿಲ ಗೀತಕಾನಿ ಧನ್ಯಾಸ್ತು ಯೇ ಭಾರತ ಭೂಮಿ ಭಾಗೆ. ಯಾರು ಭಾರತದಲ್ಲಿ ಜನಿಸಿದಾರೋ ಅವರು ಧನ್ಯರು ಧನ್ಯರು ಅಂತ ದೇವತೆಗಳು ಕೊಂಡಾಡ್ತಾರೆ. ಪರಾಶರ ಮಹರ್ಷಿಗಳು ಇದನ್ನು ಮೈತ್ರೇಯ ಋಷಿಗಳು ಹೇಳ್ತಾರೆ. ಗಾಯಂತಿ ದೇವಾಃ ಕಿಲ ಗೀತಕಾನಿ ಧನ್ಯಾಸ್ತು ಯೇ ಭಾರತ ಭೂಮಿ ಭಾಗೆ. ಭಾರತದಲ್ಲಿ ಜನಿಸಿರೋದು ಧನ್ಯರು ಧನ್ಯರು ಪುಣ್ಯವಂತರಪ್ಪ ಅಂತ ದೇವತೆಗಳು ಕೂಡ ಅಪೇಕ್ಷೆ ಪಡ್ತಾರೆ. ನೋಡಿ, ಬ್ರಹ್ಮಾಂಡ ಪುರಾಣದಲ್ಲಿ ಭಗವಾನ್ ವೇದವ್ಯಾಸರು ಬರೀತಾರೆ, ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ. ಈ ಜಂಬೂ ದ್ವೀಪದಲ್ಲಿರುವಂಥದ್ದು, ನಮ್ಮದಿರೋದೇ ಜಂಬೂ ದ್ವೀಪದಲ್ಲಿ. ಜಂಬೂ ದ್ವೀಪದಲ್ಲಿರುವಂಥ ಭಾರತ ಇದೆಯಲ್ಲ, ಈ ಭಾರತವನ್ನೇ ತೀರ್ಥಕ್ಷೇತ್ರ ಅಂತಾರೆ. ಕೇವಲ ಕಾಶಿ, ಕೇವಲ ಅಯೋಧ್ಯೆ, ಕೇವಲ ಬದರಿ, ಕೇವಲ ತಿರುಪತಿಯಲ್ಲ, ಭಾರತದಲ್ಲಿರುವಂಥ ಎಲ್ಲ ಹಳ್ಳಿಗಳು ಕಣಕಣಗಳು ಕೂಡ ತೀರ್ಥಕ್ಷೇತ್ರವೇ. ಅದಕ್ಕೆ ಹೇಳೋದು ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ್ಯ ವಿಶ್ರುತಂ. ಇದಕ್ಕೆ ನಿಜವಾಗಲೂ ಈಗ ಪ್ರತ್ಯಕ್ಷವಾಗಿ ಸಿಗ್ತಿರೋ ಉದಾಹರಣೆ ಅಂದರೆ ಮಹಾಕುಂಭಮೇಳ. ಮಹಾಕುಂಭಮೇಳ ನಡೀತಿರುವಂಥ ಸಮಯದಲ್ಲಿ ನಾವೆಲ್ಲ ಈ ಭೂಮಿಯಲ್ಲಿ ಬದುಕಿದ್ದೀವಿ ಅನ್ನೋದೇ ಬಹಳ ವಿಶೇಷವಾದ್ದು. 144 ವರ್ಷಕ್ಕೊಮ್ಮೆ ಬರುವಂಥ ಮಹಾಕುಂಭಮೇಳ ಏನು, ಸ್ವತಃ ಗಂಗೆ, ಯಮುನೆ, ಗುಪ್ತಗಾಮಿನಿಯಾದಂಥ ಸರಸ್ವತಿ ತ್ರಿವೇಣಿ ಸಂಗಮ. ಒಂದೊಂದು ನದಿಯನ್ನು ಸ್ಮರಣೆ ಮಾಡಿಕೊಂಡ್ರೆ ಎಷ್ಟು ಪುಣ್ಯ ಇದೆ. ಗಂಗೆ ಅಂತ ಕೂತಲ್ಲಿ ಎಲ್ಲಿ ಸ್ಮರಣೆ ಮಾಡಿದ್ರೂ ಕೂಡ ವಿಶಿಷ್ಟವಾದಂಥ ಪುಣ್ಯವನ್ನು ಕೊಡ್ತಾಳೆ ಅಂಥ ತಾಯಿ ಗಂಗೆ. ಗಂಗೆಗೆ ಹೆಸರೇ ತ್ರಿಪಥಗಾಮಿನಿ ಅಂತ. ತ್ರಿಪಥಗಾಮಿನಿ ಅಂದರೆ ಸ್ವತಃ ಸುರಲೋಕದಲ್ಲಿ, ದೇವಲೋಕದಲ್ಲೂ ಹರಿತಾಳಾಕೆ, ಸ್ವರ್ಗಲೋಕದಲ್ಲೂ ಕೂಡ, ಅಲ್ಲೂ ಕೂಡ ನದಿ. ಹಾಗೆ ಮರ್ತ್ಯಲೋಕದಲ್ಲಿ ಭೂಮಿಯಲ್ಲೂ ಹರಿತಾಳೆ, ಪಾತಾಳ ಲೋಕದಲ್ಲೂ ಹರಿತಾಳೆ. ಅದಕ್ಕೆ ಗಂಗೆಗೆ ತ್ರಿಪಥಗಾಮಿನಿ ಅಂತ ಶ್ರೇಷ್ಠವಾದಂಥ ಪುಣ್ಯದಿ ಗಂಗೆ. ಹಾಗೆ ಯಮುನೆ ಬಗ್ಗೆ ಹೇಳಬೇಕಾದ್ದಿಲ್ಲ. ಸಾಕ್ಷಾತ್ ಕೃಷ್ಣನ ಅವತಾರ ಆದಾಗ ಯಮುನೆಯ ದಂಡೆಯಲ್ಲಿ ಅನೇಕ ಲೀಲೆಗಳನ್ನು ಭಗವಂತ ಮಾಡ್ತಾನೆ. ಅಂಥ ಪರಮ ಪಾವನವಾದ್ದು ಯಮುನೆ. ಸರಸ್ವತಿ ವಿಷಯ ಹೇಳಬೇಕಾದ್ದೇ ಇಲ್ಲ. ಸರಸ್ವತಿಯ ಸನ್ನಿಧಾನದಲ್ಲಿ ಭಗವಾನ್ ವೇದವ್ಯಾಸರು ಮಹಾಭಾರತವನ್ನು ರಚಿಸಿದರು, ಮಹಾಪುರಾಣಗಳನ್ನು ರಚಿಸಿದರು ಅಂತ ಉಲ್ಲೇಖ ಇದೆ. ಅಂಥ ಶ್ರೇಷ್ಠವಾದ್ದು ಸರಸ್ವತಿ ನದಿ. ಈ ಮೂರೂ ನದಿಗಳ ಸಂಗಮ ಏನಿದೆ, ಇಲ್ಲಿ ಇವತ್ತು ಕುಂಭಮೇಳ ನಡೀತಿದೆ. ನಿಜವಾಗಲೂ ಹಿಂದೆ ದೇವಾನುದೇವತೆಗಳು ಅಮೃತವನ್ನು ಪಡೆಯೋಕ್ಕೋಸ್ಕರ ಸಮುದ್ರ ಮಥನ ಮಾಡಿದ್ರು, ಅಮೃತವನ್ನು ಪಡ್ಕೊಂಡ್ರು. ಅಮೃತವನ್ನು ದೇವತೆಗಳಿಗೆ ಭಗವಂತ ಕೊಟ್ಟ ಮೋಹಿನಿ ರೂಪದಲ್ಲಿ. ಆದರೆ ಇವತ್ತು ಕುಂಭಮೇಳ ನಡೀತಿರುವಾಗ ನಮಗೆಲ್ಲ ಅಮೃತ ಘಳಿಗೆ ಇದು. ನಾವು ಅಮೃತದಲ್ಲೇ ಮಿಂತಾ ಇದ್ದೀವಿ, ಅಮೃತದಲ್ಲೇ ಸ್ನಾನ ಮಾಡ್ತಾ ಇದ್ದೀವಿ, ಹಾಗೆ ನಾವು ಭಾವಿಸ್ಬೋದು. ನೋಡಿ, ಆ ಒಂದು ಅಮೃತದ ಹನಿಗಳು ಬಿದ್ದಂಥ ಜಾಗ 3 ಕ್ಷೇತ್ರ: ನಾಸಿಕ್ಕು, ಉಜ್ಜಯಿನಿ, ಹರಿದ್ವಾರ, ಹಾಗೆ ಪ್ರಯಾಗ. ಪ್ರಯಾಗಕ್ಕೆ ತೀರ್ಥರಾಜ ಅಂತಲೇ ಹೆಸರು. ಅಂಥ ಶ್ರೇಷ್ಠವಾದ್ದು. ಶ್ರೀರಾಮಚಂದ್ರ ವನಕ್ಕೆ ಹೊರಟಾಗ ಪ್ರಯಾಗದ ಮುಖಾಂತರ ಹೋಗ್ತಾನೆ. ಪ್ರಯಾಗದಲ್ಲಿ ಭರದ್ವಾಜರ ಸನ್ನಿಧಾನ, ಭರದ್ವಾಜ ಕ್ಷೇತ್ರ ಅದು. ಭರದ್ವಾಜರು ಆಶ್ರಮ ಮಾಡಿಕೊಂಡಂಥ ಜಾಗ ಪ್ರಯಾಗ. ರಾಮಚಂದ್ರ ಅಲ್ಲಿ ತಂಗಿ ಅವರಿಂದ ಉಪದೇಶ ಪಡೆದು ಅಲ್ಲಿಂದ ಚಿತ್ರಕೂಟಕ್ಕೆ ಹೋಗದ ಅಂಥೇಳಿ ವಾಲ್ಮೀಕಿ ವರ್ಣನೆ ಮಾಡ್ತಾರೆ. ಪ್ರಯಾಗದ ವಿಶೇಷವನ್ನು ವರ್ಣನೆ ಮಾಡ್ತಾರೆ. ಅಂಥ ಕ್ಷೇತ್ರದಲ್ಲಿ ಇವತ್ತು ಸುಮಾರು 40ರಿಂದ 45 ಕೋಟಿ ಜನ ಭಾಗವಹಿಸ್ತಾ ಇದ್ದಾರೆ. ಅಂದರೆ ವಿಶ್ವವೇ ಬೆರಗಾಗಿ ನೋಡ್ತಾ ಇದೆ. ಇನ್ನೆಲ್ಲೂ ಇಷ್ಟು ದೊಡ್ಡ ಉತ್ಸವ ಸೇರೋದೇ ಇಲ್ಲ. ಭಗವಂತನ ಅನುಗ್ರಹಕ್ಕೋಸ್ಕರ, ಪುಣ್ಯಕ್ಕೋಸ್ಕರ ಇಷ್ಟು ಕೋಟಿಗಟ್ಟಲೆ ಜನ ಎಲ್ಲೆಲ್ಲಿಂದ, ವಿದೇಶದಿಂದೆಲ್ಲ ಧಾವಿಸಿ ಬರ್ತಾ ಇದ್ದಾರೆ. ಅನೇಕರು ವಿದೇಶದಿಂದ ದೂರದಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಭಾರತದಿಂದ ಅನೇಕ ಮೂಲೆಗಳಿಂದ ಪಾದಯಾತ್ರಿಗಳಾಗಿ ಬರ್ತಾ ಇದ್ದಾರೆ. ಯಾಕೆಂದರೆ ಈ ಕುಂಭಮೇಳಕ್ಕೆ ಭಾಗವಹಿಸೋಕ್ಕೆ. ನಾವೆಲ್ಲ ನೋಡ್ತೀವಿ, ಕುಂಭಮೇಳದಲ್ಲಿ ಇವತ್ತು ವಿಶೇಷವಾಗಿ ಆಕರ್ಷಣೆ ಇರೋದು ಅಂದರೆ ನಾಗಸಾಧುಗಳು. ನಾಗಸಾಧುಗಳು ಅಂದರೆ ನಾವು ಸಾಮಾನ್ಯರು ಅಂತ ಹೀಗೆ ಭಾವಿಸಬೇಕಾದ್ದಿಲ್ಲ. ನಿಜವಾಗ್ಲೂ ಅವರು ನಮ್ಮ ಹಿಂದೂ ಧರ್ಮದ ಒಂದು ಶ್ರೇಷ್ಠ ಸೈನ್ಯ ಪಡೆ ಇದ್ದ ಹಾಗೆ, ಅದು ಜಾಗೃತ ಪಡೆ ಇದ್ದ ಹಾಗೆ. ನಾವು ಭಾಗವತಲ್ಲಿ ನೋಡ್ತೀವಿ, ಶುಕ ಮಹರ್ಷಿಗಳು ಅವಧೂತರಾಗಿದ್ದರು ಅಂತ. ಶುಕರು ಯಾರೋ? ಮಹರುದ್ರ ದೇವರೇ, ಭಗವಾನ್ ವೇದವ್ಯಾಸರ ಪುತ್ರರು, ಸಾಕ್ಷಾತ್ ಪರಮೇಶ್ವರನೇ ಶುಕ ಮಹರ್ಷಿಗಳು. ಅವರೇ ಪರೀಕ್ಷಿತನಿಗೆ ಭಾಗವತ ಹೇಳಿದ್ದು. ಶುಕರು ಅವಧೂತ ದೀಕ್ಷೆಯಲ್ಲಿದ್ದಂಥವರು. ಇವತ್ತಂಥ ನಾಗಾ ಸಾಧುಗಳನ್ನು
ಲಕ್ಷಗಟ್ಟಲೆ ನೋಡ್ತಾ ಇದ್ದೀವಿ. ನಾಗಾ ಸಾಧುಗಳು ಈ ಕುಂಭಮೇಳದಲ್ಲಿ ಮಾತ್ರ ಕಾಣಿಸ್ಕೋತಾರೆ. ಅವ್ರು ಎಲ್ಲಿದ್ದರೋ ಅದು ಗೊತ್ತಿಲ್ಲ. ಮತ್ತು ಈ ಕುಂಭಮೇಳ ಆದಮೇಲೆ ತಿರ್ಗಾ ಅವ್ರು ಹೊರಟೋಗ್ಬಿಡ್ತಾರೆ. ಅವರು ಏನು ಸಮಾಜದ ಲೌಕಿಕ ಸಮಾಜದಲ್ಲಿ ಕಾಣಿಸ್ಕೊಡಲ್ಲ. ಮತ್ತು ಯಾವುದೇ ಅಪೇಕ್ಷೆಯನ್ನು ಇಟ್ಕೊಂಡವರಲ್ಲ. ಇದೊಂದು ಬಹಳ ಮುಖ್ಯವಾದ್ದು. ನಮ್ಮ ವೇದದಲ್ಲಿ ಒಂದು ಮಾತಿದೆ, ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನಶು. ಒಬ್ಬ ಮನುಷ್ಯನಿಗೆ ಅಮೃತತ್ವ ಪ್ರಾಪ್ತಿಯಾಗೋದು ಯಾತ್ರೆಯಿಂದ ಅಂತಂದರೆ ಇಡೀ ಜೀವನ ಕಷ್ಟಪಟ್ಟ ಅಂತಲ್ಲ, ತುಂಬ ಜನ ಮಕ್ಕಳನ್ನು ಪಡೆದ ಅಥವಾ ತುಂಬ ಶಿಷ್ಯರನ್ನು ಪಡೆದ ಅಂತಲ್ಲ, ಅಥವಾ ತುಂಬ ಹಣದ ಸಂಪಾದನೆ ಮಾಡಿದ್ದಾನೆ, ಒಳ್ಳೆ ಧನ ಇದೆ ಅವನಲ್ಲಿ, ಅದಕ್ಕೋಸ್ಕರ ಅಲ್ಲ. ಯಾವಾಗ ಸಿಗುತ್ತೆ? ತ್ಯಾಗೇನೈಕೆ ಅಮೃತತ್ವ ಮಾನಶು. ಅವನು ಮಾಡೋ ತ್ಯಾಗದಿಂದ ಅವನಿಗೆ ಅಮರತ್ವ ಪ್ರಾಪ್ತಿಯಾಗುತ್ತಪ್ಪ. ಅದಕ್ಕೆ ನಮ್ಮಲ್ಲಿ ಇಷ್ಟು ಜನ ಆಚಾರ್ಯಗಳನ್ನ ಉಪಾಸನೆ ಮಾಡ್ತೀವಿ, ಅನೇಕ ಸಂತರನ್ನು ಉಪಾಸನೆ ಮಾಡ್ತೀವಿ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಸಾಕ್ಷಾತ್ ಪರಮೇಶ್ವರ ಋಷಿಗಳು ಒಂದು ಮಾತು ಹೇಳ್ತಾನೆ, ಧರ್ಮಾರ್ಥಂ ಪುರುಷವ್ಯಾಘ್ರ ಋಷಿಕೋಟಿ ಸಸರ್ಜ. ಧರ್ಮಾರ್ಥಂ ಪುರುಷವ್ಯಾಘ್ರ ಋಷಕೋಟಿ ಸಸರ್ಜ. ಏನು ಹೀಗಂದರೆ ಸಾಕ್ಷಾತ್ ನಾರಾಯಣ, ಪುರುಷವ್ಯಾಘ್ರನಾದಂಥ ನಾರಾಯಣ ಧರ್ಮದ ರಕ್ಷಣೆಗೋಸ್ಕರ ಕೋಟಿ ಕೋಟಿ ಋಷಿಗಳನ್ನು ಸೃಷ್ಟಿ ಮಾಡಿಬಿಟ್ಟ. ಅನುಶಾಸನ ಪರ್ವದಲ್ಲಿ ಋಷಿಗಳು ಮುಂದೆ ಸಾಕ್ಷಾತ್ ಪರಮೇಶ್ವರ ಈ ಮಾತು ಹೇಳ್ತಾನೆ, ಋಷಿಕೋಟಿ ಸಸರ್ಜ. ಕೋಟಿ ಕೋಟಿ ಋಷಿಗಳನ್ನು ಭಗವಂತ ಸೃಷ್ಟಿ ಮಾಡಿದ. ನೋಡಿ, ಇವರೆಲ್ಲ ಅದೇ ಋಷಿಗಳೇ, ಇದರಲ್ಲಿ ಯಾವ ಸಂಶಯನೂ ಇಲ್ಲ, ಇದಲ್ಲೇನು ಉತ್ಪ್ರೇಕ್ಷೆ ಅನ್ಕೋಬೇಕಾದ್ದಿಲ್ಲ. ನಾಗಾದೀಕ್ಷೆ ತಗೊಳ್ಬೇಕು ಅಂತಂದರೆ ವಿಶಿಷ್ಟವಾದಂಥ ಅವರಿಗೆ ಕಠಿಣ ಪರೀಕ್ಷೆ ಇರುತ್ತೆ. ಪ್ರಥಮವಾಗಿ ಅತ್ಯಂತ ಕಠಿಣ ಪರೀಕ್ಷೆಗಳಿರುತ್ತೆ. ಅವ್ರನ್ನ ಎಲ್ಲ ರೀತಿಯಲ್ಲೂ ಪರೀಕ್ಷೆ ಮಾಡಿ ಅವರ ಅರ್ಹತೆ ಇದೆ ಅಂದರೆ ಅವರಿಗೆ ದೀಕ್ಷೆ ಕೊಡ್ತಾರೆ. ವಿಶೇಷವಾಗಿ ಬ್ರಹ್ಮಚರ್ಯ ದೀಕ್ಷೆ ಬಹಳ ಮುಖ್ಯವಾಗಿ. ಮತ್ತು ಆ ಧ್ಯಾನವನ್ನು ಸಂಪಾದನೆ ಮಾಡಬೇಕು. ಮನಸ್ಸು ವಿಚಲಿತ ಆಗಬಾರ್ದು. ಈಗ ನಮ್ಮದೆಲ್ಲ ಹೇಗಾಗಿದೆ ಅಂದರೆ ಮನೆ ಭದ್ರವಾಗಿರುತ್ತೆ, ಮನ ಭದ್ರ ಇರೋಲ್ಲ. ಆ ಮನ ಭದ್ರ ಇರಬೇಕು, ಅಂಥವ್ರಿಗೆ ದೀಕ್ಷೆ ಸಿಗುತ್ತೆ. ಯಾವುದೇ ಅಪೇಕ್ಷೆ ಇಲ್ಲದೆ ಬದುಕ್ತಾರೆ ಅವರು. ಎಲ್ಲಿ ಏನು ಸಿಕ್ಕಿದ್ರೆ ಆಹಾರವ ಸ್ವೀಕಾರ ಮಾಡ್ತಾರೆ, ಇಲ್ಲದೆ ಹೋದರೂ ಮಾಡಲ್ಲ. ಅದಕ್ಕೆ ಅವಧೂತ ದೀಕ್ಷೆ ಅಂತ ಹೇಳೋದು. ಮತ್ತು ಎರಡನೇದು ಬಹಳ ವಿಶೇಷ ಅಂತ, ನಾಗಾ ಸಾಧುಗಳು ಅನೇಕರು ಹಿಮಾಲಯದಲ್ಲಿ ತಪಸ್ಸು ಮಾಡಿ ಮೋಕ್ಷವನ್ನು ಪಡೆದಿದ್ದುಂಟು. ಧರ್ಮ ರಕ್ಷಣೆಗೋಸ್ಕರ ಯುದ್ಧ ಮಾಡಿದಂಥ ಪ್ರಸಂಗಗಳನ್ನೆಲ್ಲ ನೋಡ್ತೀವಿ ಇತಿಹಾಸದಲ್ಲಿ. ಈ ಔರಂಗಜೇಬ್ ಯುದ್ಧ ಮಾಡಿದಾಗ 1664ರಲ್ಲಿ ಸ್ವತಃ ಕಾಶಿ ಮೇಲೆ ಆಕ್ರಮಣ ಮಾಡಿದಾಗ ಅದು ಎಲ್ಲೆಲ್ಲಿದ್ದರೂ ನಾಗಸಾಧುಗಳು ಬಂದು ಅವ್ರನ್ನ ಪೂರ್ತಿ ಆ ಸೈನ್ಯವನ್ನೇ ಸಂಹಾರ ಮಾಡಿಬಿಡ್ತಾರೆ. ಇದು ಬಹಳ ಅನಿರೀಕ್ಷಿತ. ಇದು ಅಕ್ಬರರ ಸಂದರ್ಭದಲ್ಲೂ ಅಷ್ಟೇ, ದೇವಸ್ಥಾನವನ್ನು ಮಟ್ಟ ಹಾಕಬೇಕು ಅಂದಾಗ ಈ ನಾಗಾಸಾಧುಗಳೆಲ್ಲ ಬಂದು ದೇವಸ್ಥಾನವನ್ನು ರಕ್ಷಣೆ ಮಾಡ್ತಾರೆ. ಇದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಎಷ್ಟೋ ಚರಿತ್ರೆ ನಮಗೆ ಸಮಾಜದಲ್ಲಿ ಸಿಗೋಲ್ಲ. ನಮ್ಮ ದುರದೃಷ್ಟ ನಮ್ಮ ಭಾರತದ್ದು. ಯಾರ್ಯಾರು ಶ್ರೇಷ್ಠರಿದ್ದರೋ, ಯಾರ್ಯಾರು ಸಾಧನೆ ಮಾಡಿದ್ರೋ ಅವರೆಲ್ಲ ಚರಿತ್ರೆಗಳನ್ನು ಅಳಿಸಿ ಹಾಕ್ಬಿಟ್ಟಿದ್ದಾರೆ. ಈ ಮಂಗಳ ಸ್ನಾನದಲ್ಲಿ ಅಪೇಕ್ಷೆ, ಈಗ ನಾವೆಲ್ಲ ಕೆಲವರಿಗೆ ಹೋದರೆ ನಾವು ಆಹಾರದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ವಾಹನದ ವ್ಯವಸ್ಥೆ ಇದೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಅವರ ಯಾವುದೂ ಅಪೇಕ್ಷೆ ಇಲ್ಲ. ಕೇವಲ ಒಂದೇ ಮಂಗಳ ಸ್ನಾನ, ಭಗವಂತನ ಕೃಪೆ ಆಗಬೇಕು. ನೋಡಿ, ಮೊನ್ನೆ ಒಬ್ಬರು ಹೋದಾಗ ಒಬ್ಬರು ಹಿರಿಯರು ಮಾತಾಡ್ತಾ ಹೇಳಿದ್ರು, ನಾವು ನಿಜವಾಗ್ಲೂ ಹೋಗ್ತಿರೋದು ಸ್ನಾನಕ್ಕಲ್ಲ, ಪ್ರಯಾಗ ಕ್ಷೇತ್ರ ನಾನು ಹಿಂದೆ ಎಲ್ಲ ಸ್ನಾನ ಮಾಡಿದ್ದೀನಿ, ನಾನು ಹೋಗ್ತಾ ಇರೋದು ಆ ನಾಗಾಸಾಧುಗಳ ದರ್ಶನಕ್ಕೆ ಅಂತ. ತುಂಬ ಸಂತೋಷ ಆಯಿತು. ನಾಗಾಸಾಧುಗಳ ದರ್ಶನ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸ್ನಾನ ಹಿಂದೆ ನಾನು ಮಾಡಿದ್ದೀನಿ, ಬೇರೆ ಸಮಯದಲ್ಲೂ ಮಾಡ್ಬೋದು, ಆದರೆ ನಾಗಾಸಾಧುಗಳ ದರ್ಶನ ಸಿಗೋಲ್ಲ. ಎಂತೆಂಥ ಜ್ಞಾನಿಗಳಿದ್ದಾರಲ್ಲಿ, ಯಾವ್ಯಾವ ಮಟ್ಟದಲ್ಲಿ ಸಾಧನೆ ಮಾಡೋದಂಥವ್ರು ಇದ್ದಾರೆ. ಅನೇಕ ಚಮತ್ಕಾರಗಳು ನಾವೆಲ್ಲ ನೋಡ್ತಾ ಇದ್ದೀವಿ ಯೂಟ್ಯೂಬಲ್ಲಿ. ಏನೇನು ಚಮತ್ಕಾರ ನಡೀತಾ ಇದೆ ಅವರಿಂದ, ಅದೆಲ್ಲ ನಾವು ಇಲ್ಲಿ ಉಲ್ಲೇಖ ಮಾಡೋ ಅಗತ್ಯ ಇಲ್ಲ. ಆದರೆ ಒಂದೇನು ಅಂದರೆ, ಶ್ರೀಕೃಷ್ಣ ತಿಳಿಸಿದಾಗೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಅರ್ಜುನ, ಇವ್ರನ್ನೆಲ್ಲ ಯಾರು ಅಂತ ತಿಳ್ಕೊಂಡೆ? ನನ್ನ ಅಂಶದಿಂದ ಜನಿಸಿದವರು ಸನಾತನ. ಸನಾತನ ಅಂದರೆ ಅಳಿವಿಲ್ಲದೆ ಇದ್ದಿದ್ದು. ನಮ್ಮ ಧರ್ಮ ಯಾವುದು ಅಂದರೆ ಸನಾತನ ಧರ್ಮ. ಅದಕ್ಕೆ ಸನಾತನ ಹಿಂದೂ ಧರ್ಮ. ಎಷ್ಟೇ ಆಕ್ರಮಣವಾಗಲಿ, ಯಾರೆಷ್ಟೇ ತಿಪ್ಪರ್ಲಾಗ ಹಾಕಲಿ, ನಮ್ಮ ಧರ್ಮವನ್ನು ಅಳಿಸೋಕ್ಕೆ ಸಾಧ್ಯ ಇಲ್ಲ. ಆ ರಕ್ಷಣೆಗೆ ದೀಕ್ಷೆ ತೊಗೊಂಡಂಥ ಕೋಟಿ ಕೋಟಿ ಸನ್ಯಾಸಿಗಳು, ಯತಿಗಳು ನಮ್ಮ ಭಾರತದಲ್ಲಿ ನೋಡ್ತೀವಿ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿನೇ ಈ ಕುಂಭಮೇಳ. ನಿಜವಾಗ್ಲೂ ನೋಡ್ತೀವಿ. ಇತ್ತೀಚೆಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಅಲ್ಲಿ ಬಂದು ಕುಂಭಮೇಳದಲ್ಲಿ ಬಂದು ಅವರು ಸ್ವತಃ ಗಂಗೆಗೆ ಪವಿತ್ರ ಜಲ ಹಾಕಿದ್ರು, ಒಳ್ಳೆ ಗೋಕ್ಷೀರವನ್ನು ಹಾಕಿದ್ರು, ಪೂಜೆ ಮಾಡುವಾಗ ಪುಷ್ಪಗಳನ್ನು ಹಾಕಿದ್ರು, ಒಳ್ಳೆ ವಸ್ತ್ರವನ್ನು ಸಮರ್ಪಣೆ ಮಾಡಿ ಅದಾದಮೇಲೆ ತಾವು ಮುಳುಗು ಹಾಕಿದ್ರು.
ಯದ್ಯದಾಚರತೆ ಶ್ರೇಷ್ಠ ಕೃಷ್ಣ ಹೇಳತ್ತಲ್ಲ, ಶ್ರೇಷ್ಠ ವ್ಯಕ್ತಿಗಳು ಏನು ಆಚರಣೆ ಮಾಡ್ತಾರೆ ಜನ ಅದನ್ನು ಅನುಸರಿಸ್ತಾರಪ್ಪ. ಅದಕ್ಕೆ ಎತ್ತರ ಮಟ್ಟದಲ್ಲಿರೋವಂಥ ಉತ್ತಮ ಸ್ಥಾನದಲ್ಲಿರೋವಂಥ ವ್ಯಕ್ತಿಗಳು ಸರಿಯಾದಂಥ ಹೆಜ್ಜೆ ಇಡಬೇಕು. ನೋಡಿ, ನಮ್ಮ ಮೋದಿಜಿ ಅದನ್ನು ಮಾಡಿ ತೋರಿಸ್ತಾರೆ. ಇವತ್ತು ಇಡೀ ವಿಶ್ವವೇ ಬೆರಗಾಗಿ ನೋಡ್ತಾ ಇದೆ, ಏನಿದು ಭಾರತದಲ್ಲಿ ಹೀಗೆ ಜನಗಳು ಕೋಟಿಗಟ್ಟಲೆ ಜನ ಈ ರೀತಿ ಬಂದು ಇಂಥ ಒಂದು ಕಾರ್ಯದಲ್ಲಿ ಭಾಗವಹಿಸೋದೇನೋ ಹಣಕ್ಕೋಸ್ಕರ ಬರ್ತಾ ಇಲ್ಲ, ಆಹಾರಕ್ಕೋಸ್ಕರ ಬರ್ತಿಲ್ಲ, ಮೋಜಿಗೋಸ್ಕರ ಬರ್ತಿಲ್ಲ, ಅಥವಾ ಫೋಟೋ ತೆಗೆಸ್ಕೊಳ್ಳೋಕೆ ಬರ್ತಿಲ್ಲ, ಆ ಪುಣ್ಯಕ್ಕೋಸ್ಕರ, ಆ ಪುಣ್ಯ ಸಂಗ್ರಹಕ್ಕೋಸ್ಕರ ಕೋಟಿ ಕೋಟಿ ಜನ ಧಾವಿಸ್ತಾರಲ್ಲ ಈ ಮಂಗಳ ಸ್ನಾನಕ್ಕೆ ಅಂತ ಬೆರಗಾಗಿ ನೋಡ್ತದೆ. ಅದೇ ಕುಂಭಮೇಳ.